ವಾರದಿಂದ ಶಾಲೆಗೆ ಹೋಗಿಲ್ಲ ಅಂತ ಮೇಷ್ಟ್ರು ಮನೆ ತವ ಬರ್ತಿದಾರಂತೆ. ಎಲ್ಲರೂ ಹೋಗ್ ಬಚ್ಕೋ. ನಿನ್ ಸತ್ತು 1 ವಾರ ಆಗಿದೆ ಅಂತ ಹೇಳ್ದೀನಿ. ಮೊದ್ಲು ನೀನ್ ಹೋಗ್ ಬಚ್ಕೋ. ಮಕ್ಳೇ, ಆನೆ ದೊಡ್ಡದ ಇರುವೆ ದೊಡ್ಡದ? ಹಾಗೆಲ್ಲ ಸುಮ್ನೆ ಹೇಳಕ್ಕಾಗಲ್ಲ ಸರ್. ಡೇಟ್ ಆಫ್ ಬರ್ತ್ ಬೇಕು. ಹಸಿವಿನಿಂದ ಇರುವಾಗ ಅನ್ನ ಕೊಟ್ಟವ್ರನ್ನ, ಕಷ್ಟದಲ್ಲಿರುವಾಗ ಸಹಾಯ ಮಾಡಿದವ್ರನ್ನ ಎಂದಿಗೂ ಮುರಿಯಬಾರ್ದು. ಒಳ್ಳೆತನ ಅನ್ನೋದು ತುಂಬ ಕಾಸ್ಟ್ಲಿ ಗುರು. ಅದು ಎಲ್ಲರ ಹತ್ರನೂ ಇರಲ್ಲ. ಏನಂತೀರಾ? ಕಮೆಂಟ್ ಮಾಡಿ. ಲೈಫಲ್ಲಿ ಕಳ್ದೋದವ್ರನ್ನ ಬೇಕಾದ್ರೆ ಹುಡುಕ್ಬೋದು, ಆದರೆ ಬದಲಾದವ್ರನ್ನ ಹುಡ್ಕೋದು ತುಂಬ ಕಷ್ಟ. ಹೆಣ್ಣು ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತೆ, ಅದೇ ಗಂಡ ಅನುಮಾನ ಪಟ್ಟರೆ ಜೀವನನೇ ಅಂತ್ಯ ಆಗ್ಬಿಡುತ್ತೆ. ಸ್ನೇಹಿತರನ್ನು ನಂಬಿ ಮೋಸ ಹೋಗಿದ್ದೇನೆ ಹೊರತು ಸ್ನೇಹಿತರನ್ನು ನಂಬಿಸಿ ಮೋಸ ಮಾಡಿಲ್ಲ. ಲೋ ಮಚ್ಚ, ಜಾಸ್ತಿ ಝೂಮ್ ಹಾಕಿ ನೋಡ್ಬೇಡ. ಯಾಕಂದ್ರೆ ನಮ್ದು ಅದೇ ಲುಕ್ಕು, ಅದೇ ಕದರ್, ಯಾವತ್ತೂ ಚೇಂಜ್ ಆಗಲ್ಲ. ಲೈಫ್ ಒಂದು ಮ್ಯೂಸಿಕ್ ಇದ್ದಂಗೆ. ಇಷ್ಟ ಆದವರೆಲ್ಲ ರಿಪೀಟ್ ಆಗ್ತಾರೆ, ಇಷ್ಟ ಆಗದೆ ಇರೋರೆಲ್ಲ ಡಿಲೀಟ್ ಆಗ್ತಾನೆ ಇರ್ತಾರೆ. ಹುರ್ಕೊಳ್ಳೋರು ಹೆಚ್ಚು ಹುರ್ಕೊಂಡಷ್ಟು ನಾವು ಅವ್ರ ಮುಂದೆ ಹೆಚ್ಚು ಮೇರಿತೀವಿ. ಅಷ್ಟೇ ತಾನೇ ಫ್ರೆಂಡ್ಸ್. ಯಾರ ಜೊತೆ ನಿಂತ್ರೆ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ಮುಖ್ಯವಲ್ಲ, ಯಾರ ಜೊತೆ ಇದ್ರೆ ಜೀವನ ಪೂರ್ತಿ ಖುಷಿಯಾಗಿರ್ತೀವಿ ಅನ್ನೋದು ಮುಖ್ಯ. ಎಷ್ಟು ಜನರ ಮಧ್ಯೆ ಇರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸಿನಲ್ಲಿ ಇರ್ತೀವಿ ಅನ್ನೋದು ಮುಖ್ಯ. ಅಪ್ಪನ ಆಸ್ತಿಗೆ ಮಗ ಮಹಾರಾಜ, ಆದ್ರೆ ಅಪ್ಪನ ಪ್ರೀತಿಗೆ ಮಗಳೇ ಮಹಾರಾಣಿ. ನಾವು ಮೇರಿತಿದೀವಿ ಅಂದ್ರೆ ನಮ್ಮ ನೋಡಿ ಉರ್ಕೊಳ್ಳೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಗುರು. ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ, ತಪ್ಪಿಲ್ಲದ ಕಡೆ ತಲೆ ತಗ್ಗಿಸ್ಬೇಡ. 1000 ಜನ 1000 ಮಾತಾಡ್ತಾರೆ ಅಂತ ತಲೆ ಕೆಡ್ಸ್ಕೊಂಡ್ ಕೊಳ್ಬಾರ್ದು. ನಾವೇನಂತ ನಮಗ್ ಗೊತ್ತಿದ್ರೆ ಸಾಕು, ಅಷ್ಟೇ ಜೀವನ. ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದ ಆಸ್ತಿ ಅಂದ್ರೆ ಅದು ತಾಯಿ ಪ್ರೀತಿ ಮಾತ್ರ. ದೂರ ಹೋದವರ ಬಗ್ಗೆ ಚಿಂತಿಸ್ತಾ ಕೂರ್ಬೇಡಿ. ಜಗತ್ತು ದೊಡ್ಡದಿದೆ, ಮತ್ತೊಬ್ರು ಜೊತೆ ಆಗ್ತಾರೆ. ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಂದ್ರೆ ಇಲ್ಲಿ ಯಾವುದು ನಮ್ಮದಲ್ಲ ಎಂದ್ಕೊಳ್ಬೇಕಷ್ಟೇ. ಹಣ ನೋಡಿ ಬೆಲೆ ಕೊಡಬಾರ್ದು ಗುರು, ಮನುಷ್ಯನಿಗೆ ಬೆಲೆ ಕೊಡಬೇಕು. ಸಮಯ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಗುರು. Everything you own will be lost. Only what you learn and what you give will stay with you forever.